ಓಕೆ, ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ ಟೌನ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೌನ್ ಪ್ಲಾನಿಂಗ್ ಹೆಂಗೆ ಮಾಡ್ಕೊಂಡಿದ್ರು ಅಂದರೆ ಸ್ಟೂಡೆಂಟ್ಸ್, ಇವಾಗ ನಮ್ಮ ನಾಗರಿಕತೆ ಹೆಂಗಿದೆಯೋ ಸೇಮ್ ನಾವು ಅದನ್ನೇ ಕಾಪಿ ಮಾಡಿರೋದು. ಅವರು ಅವಾಗ ಬರ್ನ್ಡ್ ಬ್ರಿಕ್ಸ್ ಯೂಸ್ ಮಾಡ್ತಾಯಿದ್ರು, ಅಂದರೆ ಸುಟ್ಟಿರೋ ಬ್ರಿಕ್ಸ್ ಇಟ್ಟಿಗೆ, ನಾವು ಅದನ್ನೇ ಯೂಸ್ ಮಾಡ್ತಿದ್ವಿ. ಗುಡ್ ಡ್ರೈನೇಜ್ ಸಿಸ್ಟಮ್ನ ಅವರಿಂದನೇ ನಾವು ಕಲ್ತಿರೋದು. ಸೊ ಗುಡ್ ಡ್ರೈನೇಜ್ ಸಿಸ್ಟಮ್ಮು ಅಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ಸಿಟಾಡೆಲ್ ಅಂದರೆ ಏನು ಅಂದರೆ ಒಂದು ಅಪ್ಪರ್ ಸಿಟಾಡೆಲ್ಲು ಮತ್ತು ಲೋವರ್ ಸಿಟಾಡೆಲ್ ಅಂತ ಅವರೊಂದು ಫಾರ್ಮೇಷನ್ ಮಾಡ್ಕೊಂಡಿದ್ರು. ಸೊ ಒನ್ ಬೈ ಒನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ ಫ್ರೆಂಡ್ಸ್. ಸೊ ಸ್ಟೂಡೆಂಟ್ಸ್, ಸೊ ಅವ್ರದ್ದು ಏನೇನಿದೆ, ಟೌನ್ ಪ್ಲಾನಿಂಗ್ ಹೆಂಗಿತ್ತು ಅಂತ ಅದು ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ ಟೌನ್ ಪ್ಲಾನಿಂಗ್, ಸೊ ದೇ ವರ್ ಯೂಸಿಂಗ್, ಅವ್ರು ಏನು ಯೂಸ್ ಮಾಡ್ತಿದ್ರು ಅಂದರೆ ಒಂದು ಬರ್ನ್ಡ್ ಬ್ರಿಕ್ಸ್. ಓಕೆ, ಸೊ ನೆಕ್ಸ್ಟು ಗುಡ್ ಡ್ರೈನೇಜ್ ಸಿಸ್ಟಮ್. ನೆಕ್ಸ್ಟು ಸಿಟಾಡೆಲ್. ಓಕೆ, ಸೊ ಇದು ಆಲ್ರೆಡಿ ಗೊತ್ತಿದ್ದಂಗೆ ಅವರು ಇಟ್ಕೆ ಯೂಸ್ ಮಾಡ್ತಿದ್ರು, ನಾವು ಅದನ್ನೇ ಯೂಸ್ ಮಾಡ್ತಿದ್ವಿ ಇದುವರೆಗೂ ಇಟ್ಕೆನೇ. ಸೊ ಅವ್ರದ್ದೇ ನಾವು ಫಾಲೋ ಮಾಡಿರೋದು. ಸೊ ನೆಕ್ಸ್ಟ್ ಗುಡ್ ಡ್ರೈನೇಜ್ ಸಿಸ್ಟಮ್ಮು. ಸೊ ಗುಡ್ ಡ್ರೈನೇಜ್ ಸಿಸ್ಟಮ್ ಇವಾಗ ಗೊತ್ತಿರೋಂಗೆ, ಇವಾಗ ನಾವು ಮನೆ ಒಳಗೆ ನಮಗೆ ನೀರು ಹೆಂಗೆ ಬರುತ್ತೋ ಸೊ ಅದು ಎಕ್ಸಿಟು ಹಂಗೆ ಚೆನ್ನಾಗಿರಬೇಕು. ಅಲ್ಲಿ ಗುಡ್ ಡ್ರೈನೇಜ್ ಸಿಸ್ಟಮು ಅಂಡರ್ಗ್ರೌಂಡು ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಆಗಿನ ಕಾಲದಲ್ಲಿ. ಸೊ ಅದನ್ನೇ ನಾವು ಕಾಪಿ ಮಾಡ್ತಿರೋದು, ಆ ನಾಗರಿಕತೆನೇ ನಾವೊಂದು ಅಲ್ಲಿರೋ ಗುಡ್ ಡ್ರೈನೇಜ್ ಸಿಸ್ಟಮು ಅಲ್ಲಿರೋ ರೆಫರೆನ್ಸ್ನ ತೊಗೊಂಡು ನಾವು ಇವಾಗ ಅದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಬಂದಾಗ ಇದ್ಯಾವುದು ಹೊಸ ವರ್ಡು ಸಿಟಾಡೆಲ್ ಅಂದರೆ ಏನು ಅಂದರೆ, ಅಲ್ಲಿ ಸಿಟಾಡೆಲ್ಲು ಎರಡು ಟೈಪ್ಸ್ ಆಗಿ ಬರುತ್ತೆ. ಒಂದು ಅಪ್ಪರ್, ಇನ್ನೊಂದು ಲೋವರ್. ಸೊ ಅಪ್ಪರ್ ಸಿಟಾಡೆಲ್, ಒಂದು ಲೋವರ್ ಸಿಟಾಡೆಲ್. ಏನು ಅಪ್ಪರ್ ಸಿಟಾಡೆಲ್ ಅಂದರೆ, ಒಂದು ಅಪ್ಪರ್ ಸಿಟಾಡೆಲಲ್ಲಿ ಒಂದು ಲೋವರ್ ಸಿಟಾಡೆಲಲ್ಲಿ, ಅಪ್ಪರ್ ಸಿಟಾಡೆಲಲ್ಲಿ ಏನೇನಿರುತ್ತೆ ಅಂದರೆ ಅಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇರ್ತವೆ, ಮತ್ತು ಬಿಸ್ನೆಸ್ ಕಾಂಪ್ಲೆಕ್ಸ್ಗಳು. ಸೊ ಮೆಜಾರಿಟಿ ಕೇಸಸಲ್ಲಿ ಅಪ್ಪರ್ ಸಿಟಾಡೆಲಲ್ಲಿ ಇರುತ್ತೆ. ಸೊ ಲೋವರ್ ಸಿಟಾಡೆಲ್ ಯಾವ್ದಿರ್ತಾವೆ ಅಂದರೆ ಆಬ್ವಿಯಸ್ಲಿ ಹೌಸಸ್ ಇರ್ತವೆ. ಸೊ ಮನೆಗಳು ಕಟ್ಕೊಂಡು ಅವ್ರು ಲೋವರ್ ಸಿಟಾಡೆಲಲ್ಲಿ ಇರ್ತಾರೆ. ಇನ್ನೊಂದು ಅಪ್ಪರ್ ಸಿಟಾಡೆಲಲ್ಲಿ ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಅಲ್ಲಿ ದ ಹೆಡ್ ಆಫ್ ದಿ ವಿಲೇಜ್ ಅಂತಾರಲ್ಲ, ಅದೇ ಥರನೇ ಹೆಡ್ ಆಫ್ ದಿ ಹರಪ್ಪ, ಹೆಡ್ ಆಫ್ ದಿ ಮೊಹೆಂಜೊದಾರೋ, ಹೆಡ್ ಆಫ್ ದಿ ಲೋಥಲ್ಲು ಅನ್ನೋರು ಯಾರು ಆ ನಾಗರಿಕತೆಯಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವರು ಅಪ್ಪರ್ ಸಿಟಾಡೆಲಲ್ಲಿ ವಾಸವಾಗಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ನೋಡಿ ಸ್ಟೂಡೆಂಟ್ಸ್, ಇವಾಗ ಹರಪ್ಪ ಮತ್ತು ಮೊಹೆಂಜೊದಾರೋ, ಲೋಥಲ್ ಅನ್ನೋದು ನಾನು ಏನು ಹೇಳ್ತಿದ್ದೀನಿ ಅಂದರೆ ದಟ್ ಈಸ್ ಕಾಲ್ಡ್ ಪ್ಲೇಸಸ್. ಸೊ ಕನ್ಫ್ಯೂಸ್ ಆಗಿಬಿಡಿ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಟೌನ್ ಪ್ಲಾನಿಂಗ್. ನೆಕ್ಸ್ಟು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ ಅಲ್ಲಿ ಅಗ್ರಿಕಲ್ಚರು, ಅಲ್ಲಿ ಕ್ರಾಪ್ಸ್ ಏನು, ಬೆಳೆ ಏನು ಬೆಳೀತಾ ಇದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ ಓಕೆ, ಸೊ ಅಗ್ರಿಕಲ್ಚರ್. ಸೊ ಸ್ವಲ್ಪ ಜನಕ್ಕೆ ಅಲ್ಲಿ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್. ಮತ್ತು ಅನಿಮಲ್ ಹಸ್ಬೆಂಡ್ರಿನೂ ಮಾಡ್ತಿದ್ರು ಅಂತ ಒಂದೊಂದು ಬುಕ್ಸಲ್ಲಿ ಓದಿದ್ದೀನಿ. ಸೊ ನೀವು ಆನ್ಸರ್ಸ್ ಏನಾದರೂ ಬರೀಬೇಕಂದ್ರೆ ಅನಿಮಲ್ ಹಸ್ಬೆಂಡ್ರಿನೂ ಸೇರಿಸ್ಕೊಬೋದು. ಸೊ ಅಗ್ರಿಕಲ್ಚರ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಆಕ್ಯುಪೇಷನ್ ಅವ್ರಿಗೆ, ಮೇನ್ ಆಕ್ಯುಪೇಷನ್. ಸೊ ಅಗ್ರಿಕಲ್ಚರಲ್ಲಿ ಯಾರು ಜಾಸ್ತಿ ಬೆಳೀತಾ ಇದ್ರು ಅವರು, ವೀಟ್ ಅಂದರೆ ಗೋಧಿ ಪ್ಲಸ್ ಬಾರ್ಲೆ. ಓಕೆ, ಸೊ ಇನ್ನೊಂದು ನೀವು ಕೇಳ್ಪಡ್ಬೋದು, ರೈಸ್, ಅನ್ನ, ಅಕ್ಕಿ ಎಲ್ಲಿ ಬೆಳೀತಾರೆ ಅಂದರೆ ಲೋಥಲ್ ಅನ್ನೋ ಪ್ಲೇಸಲ್ಲಿದೆ. ಲೋಥಲ್ ಎಲ್ಲಿ ಬರುತ್ತೆ ಅಂದರೆ ಗುಜರಾತ್ ಪ್ಲೇಸಲ್ಲಿದೆ. ಸೊ ರೈಸ್ ಎಲ್ಲಿ ಬೆಳೆಯುತ್ತೆ ಅಂದರೆ ಅಕ್ಕಿ, ಲೋಥಲ್. ಸೊ ಲೋಥಲ್ ಎಲ್ಲಿ ಬರುತ್ತೆ, ಗುಜರಾತ್ ಅನ್ನೋ ಪ್ಲೇಸಲ್ಲಿ ಬರುತ್ತೆ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ಸೊ ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್ ಫಾರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಲ್ಲಿ ಯಾವ ಕ್ರಾಪ್ಸ್ ಬೆಳೀತಾ ಇದ್ರು ಅಂದರೆ ಜಾಸ್ತಿ ವೀಟು ಮತ್ತು ಬಾರ್ಲಿ, ಬಟ್ ಅಲ್ಲಿ ರೈಸ್ ಇದ್ದಿಲ್ಲ. ಸೊ ರೈಸು ಅಂದರೆ ಅಕ್ಕಿ ಎಲ್ಲಿ ಬೆಳೀತಾ ಇದ್ರು ಅಂದರೆ ಗುಜರಾತ್ ರೀಜನಲ್ಲಿ ರೈಸ್. ಸೊ ಇನ್ನೊಂದು ನೀವು ಜ್ಞಾಪಕ ಇಟ್ಕೊಳ್ಳಿ, ಲೋಥಲ್ ಅಂದರೆ ಗುಜರಾತ್ ಅಂದರೆ ಇಂಡಿಯಾ ರೀಜನ್ನು. ಈ ಹರಪ್ಪ ಮತ್ತು ಮೊಹೆಂಜೊದಾರೋನೇ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಇನ್ನೊಂದು ಹೇಳ್ಬೋದು, ಕ್ಯಾಪಿಟಲ್ ಸಿಟಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದರೆ ಹರಪ್ಪ ಅಂದ ಮೊಹೆಂಜೊದಾರೋನು ಅನ್ಕೊಬೋದು ನೀವು.
ಆಬ್ವಿಯಸ್ಲಿ ಏನಕ್ಕೆ ಅಂದರೆ ಅಲ್ಲಿ ಜಾಸ್ತಿ ಜನ ವಾಸವಾಗ್ತಾಯಿದ್ರು. ಓಕೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರು. ಸೊ ಅನಿಮಲ್ ಹಸ್ಬೆಂಡ್ರಿನೂ ನೀವು ಆನ್ಸರ್ಸಲ್ಲಿ ಸೇರಿಸ್ಕೊಬೋದು, ಅನಿಮಲ್ ಹಸ್ಬೆಂಡ್ರಿನೂ ಮಾಡ್ತಾಯಿದ್ರು ಅಂತ. ಸೊ ಯು ಕ್ಯಾನ್ ನೀವು ಯೂಸ್ ಮಾಡ್ಬೋದು ಅದು ಆನ್ಸರ್ ಶೀಟಲ್ಲಿ ಏನಾದ್ರು ಬರೀಬೇಕಂತಂದರೆ. ನೆಕ್ಸ್ಟ್ ನಾವೇನು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ, ಓಕೆ, ಇವರು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ರು. ಯಾವುದಪ್ಪ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಆಗಿನ ಕಾಲದಲ್ಲಿ ಯಾರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು, ಯಾರಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರು ಅಂದರೆ, ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೆಂಗಿದೆಯೋ ಈಜಿಪ್ಟು ಮತ್ತು ಇರಾನು ಮತ್ತು ಇರಾಕಲ್ಲಿ ಅಲ್ಲಿ ಒಂದು ಸಿವಿಲೈಸೇಷನ್ ಇತ್ತು. ಯಾವುದು ಅಂದರೆ ಮೆಸೊಪೊಟಾಮಿಯಂ ಸಿವಿಲೈಸೇಷನ್. ಸೊ ಮೆಸೊಪೊಟಾಮಿಯನ್ ಸಿವಿಲೈಸೇಷನ್ ಇತ್ತು. ಪರ್ಷಿಯಾದಲ್ಲಿ ಇರಾನ್, ಮೆಸೊಪೊಟಾಮಿಯನ್ ಸಿವಿಲೈಸೇಷನ್ ಎಲ್ಲಿತ್ತು, ಇರಾಕ್. ಸೊ ನೆಕ್ಸ್ಟ್ ಅಫ್ಘಾನಿಸ್ತಾನ್ ಜೊತೆ ಮಾಡ್ತಾಯಿದ್ರು. ನೆಕ್ಸ್ಟ್ ಯಾರ ಜೊತೆ ಮಾಡ್ತಾಯಿದ್ರು ಅಂದರೆ, ಓಕೆ, ಚೀನಾ ಸಿವಿಲೈಸೇಷನ್ ಇತ್ತು ಆವಾಗಲೇ. ಸೊ ಚೀನಾ ಸಿವಿಲೈಸೇಷನು ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ಥರ ಇತ್ತು, ಚೀನಾದಲ್ಲೂ ಒಂದು ಸಿವಿಲೈಸೇಷನ್ ಇತ್ತು. ಬಟ್ ಚೀನಾ ಜೊತೆ ಯಾವುದೇ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದ್ದಿಲ್ಲ. ಯಾಕೆ ಅಂದರೆ ಅದು ತುಂಬ ದೂರ ಇತ್ತು. ಓಕೆ, ಸೊ ಇವಾಗ ಇಂಡಿಯಾ ಮ್ಯಾಪ್ ಬಿಡಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಸಾರಿ, ತುಂಬ ಇದಾಗಿಬಿಡಿಸ್ತಾರೆ. ಫಾರ್ ಯುವರ್ ರೆಫರೆನ್ಸ್ ನಾನು ಬಿಡಿಸ್ಕೊತಾ ಇರೋದು. ಇದು ನಮ್ಮದು ಮಿಡಲ್ ಈಸ್ಟಲ್ಲಿ ನಾವು ಇತ್ತು, ಅದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ತಾಯಿದ್ವಿ. ಅಲ್ಲೇ ಬರೋದು ಇರಾನು, ಇರಾಕು, ಪರ್ಷಿಯಾ, ಅಫ್ಘಾನಿಸ್ತಾನ್. ಸೊ ಇದು ಪರ್ಷಿಯನ್ ಕಂಟ್ರೀಸ್ ಅಂತ ಅಂದರೆ ಇರಾಕು, ಇರಾನ್ ಬರುತ್ತೆ, ಮತ್ತು ಅಫ್ಘಾನಿಸ್ತಾನು ಇದೆ. ಸೊ ಇದು ಮೇನು ಮೆಸೊಪೊಟಾಮಿಯನ್ ಸಿವಿಲೈಸೇಷನ್ ಅಂತ ಇತ್ತು ಇಲ್ಲಿ, ಅದು ಇರಾಕಲ್ಲಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೆಂಗಿತ್ತು, ಮೆಸೊಪೊಟಾಮಿಯನ್ ಸಿವಿಲೈಸೇಷನು ಇರಾಕಲ್ಲಿತ್ತು, ಮತ್ತು ಇರಾನಲ್ಲೂ ಒಂದು ಸಿವಿಲೈಸೇಷನ್ ಇತ್ತು, ಮತ್ತು ಅಫ್ಘಾನಿಸ್ತಾನಲ್ಲಿದ್ದರು. ಅದೆಲ್ಲ ಮಿಡಲ್ ಈಸ್ಟಿಗೆ ಸಂಬಂಧಪಟ್ಟಿದ್ದು. ಮತ್ತು ಚೀನಾದಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ, ಚೀನಾದಲ್ಲಿ ಆವಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ದೂರ ಇದ್ದರು. ಅವಾಗ ಇನ್ನೂ ಅವರು ಎಲ್ಲ ಲ್ಯಾಂಡ್ ರೂಟ್ಸ್ ಅಂತೂ ಇದ್ದೇ ಇದ್ದಿಲ್ಲ, ಮತ್ತು ಸಿ ರೂಟ್ ಇನ್ನೂ ಅವರಿಗೆ ಗೊತ್ತಿದ್ದಿಲ್ಲ. ಸೊ ಆ ಥರ ಅಸಂಪ್ಷನ್ ಮಾಡ್ಕೊಂಡು ಚೀನಾದ ಹತ್ರ ಯಾವುದೋ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ ಮಾಡಲಿಲ್ಲ. ಸೊ ಇವ್ರದ್ದು ಯಾವುದಪ್ಪ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಇವ್ರದ್ದು ಹಣ ಅಂದರೆ ಕರೆನ್ಸಿ ಯಾವುದಿತ್ತು. ಸೊ ಫ್ರೆಂಡ್ಸ್, ಸ್ಟೂಡೆಂಟ್ಸ್, ಕರೆನ್ಸಿ ಯಾವುದೂ ಇದ್ದಿಲ್ಲ. ಸೊ ಕರೆನ್ಸಿ, ದೇರ್ ವೇರ್ ನೋ ಕರೆನ್ಸಿ. ಅವ್ರ ಹತ್ರ ಕರೆನ್ಸಿ ಇದ್ದಿಲ್ಲ, ದುಡ್ಡು ಚಲಾವಣೆನೇ ಇದ್ದಿಲ್ಲ. ಯಾಕೆಂದರೆ ಆಮೇಲೆ ಇನ್ನೊಂದು ನಾನು ಹೇಳ್ಪಟ್ಟಿದ್ದೆ ಫಸ್ಟಿಗೆ, ನೋ ಐರನ್ ಅನ್ನೋದನ್ನು ಬಳಕೆನೇ ಆಗಿದ್ದಿಲ್ಲ. ಸೊ ಅವರು ಏನಪ್ಪ ಕರೆನ್ಸಿ ಇಲ್ಲ ಅಂತಂದರೆ ಹೆಂಗೆ ಅವರು ವಸ್ತುಗಳು ತೊಗೊತಾ ಇದ್ರು. ಅದೇ ಸ್ಟೂಡೆಂಟ್ಸ್, ಅದೇ ಫ್ರೆಂಡ್ಸ್, ಬಾರ್ಟರ್ ಸಿಸ್ಟಮ್ ಅಂತಿತ್ತು. ಏನಪ್ಪ ಬಾರ್ಟರ್ ಸಿಸ್ಟಮ್ ಅಂತಂದರೆ, ಇವಾಗ ಸಪೋಸ್ ನೋಡಿ, ಇವಾಗ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಅಗರಬತ್ತಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಅಗರಬತ್ತಿ ಬಿಸ್ನೆಸ್ನ ನೀವೇನು ಮಾಡ್ತೀರಾ, ಇವಾಗಿನ ಏನು ಮಾಡ್ತೀರಾ ಅಂದರೆ ಮಾರಾಟ ಮಾಡ್ತೀರಾ. ಮಾರಾಟದಿಂದ ಅವರು ಹಣ ಕೊಡ್ತಾರೆ, ನೀವು ಹಣ ಕೊಟ್ಬಿಟ್ಟು ನಿಮಗೆ ಏನೇನು ನೀಡ್ಸ್ ಬೇಕು ಅದನ್ನು ನೀವು ಮಾಡ್ಕೊತೀರಿ. ಬಟ್ ಆಗಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ಇವಾಗ ನೀವು ಅಗರಬತ್ತಿ ಕೊಡ್ತೀರಾ ಒಬ್ಬರಿಗೆ ಅಂತಂದರೆ, ಅವ್ರ ಮನೇಲಿ ಏನಾದರೂ ಒಂದು ಕ್ಯಾಂಡಲ್ ಬಿಸ್ನೆಸ್ ಇದ್ದರೆ ಅವ್ರು ನಿಮಗೆ ಕ್ಯಾಂಡಲ್ ಕೊಡ್ತಾಯಿದ್ರು. ದಟ್ ಈಸ್ ಕಾಲ್ಡ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಬಾರ್ಟರ್ ಸಿಸ್ಟಮ್. ಹಣ ಅನ್ನೋದು ಇದ್ದೇನೆ ಇಲ್ಲ, ಅಲ್ಲಿ ಕರೆನ್ಸಿನೇ ಇದ್ದಿಲ್ಲ. ಸೊ ಅದೇ ಬಾರ್ಟರ್ ಸಿಸ್ಟಮು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿ ಬಾರ್ಟರ್ ಸಿಸ್ಟಮ್ ಇತ್ತು. ಓಕೆ, ಆಮೇಲೆ ಅಲ್ಲಿ ಐರನ್ ಅನ್ನೋದನ್ನ ಬಂದಿದ್ದಿಲ್ಲ. ಸೊ ನೋ ಐರನ್. ಸೊ ಐರನ್ ಏನಕ್ಕೆ ಬಂದೆ, ಕಾಯಿನ್ಸ್ ಮಾಡ್ತಾಯಿದ್ರು. ಕಾಯಿನ್ಸ್ ಮಾಡೋಕ್ಕೆ ಐರನ್ನೇ ಕಂಡುಹಿಡಿದಿಲ್ಲ ಅಂದಾಗ ಅಲ್ಲಿ ಕಾಯಿನ್ಸು ಬಂದಿದ್ದಿಲ್ಲ, ಏನು ದೇರ್ ಇಸ್ ನೋ ಕರೆನ್ಸಿ ಎಕ್ಸ್ಚೇಂಜ್. ಓನ್ಲಿ ನೋ ಕರೆನ್ಸಿ ಎಕ್ಸ್ಚೇಂಜ್. ಬರ್ಕೊಳ್ಳಿ ಬೇಕಾರೆ, ನೋ ಕರೆನ್ಸಿ ಎಕ್ಸ್ಚೇಂಜ್. ಸೊ ಓನ್ಲಿ ಬಾರ್ಟರ್ ಸಿಸ್ಟಮ್. ನಾನು ಎಕ್ಸಾಂಪಲ್ ಕೊಟ್ಟಂಗೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇತ್ತು. ಯಾರಿಗೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಮಾಡ್ತಿದ್ರು, ಮೆಸೊಪೊಟಾಮಿಯನ್ ಸಿವಿಲೈಸೇಷನ್ ಇತ್ತು, ಮತ್ತು ಪರ್ಷಿಯನ್ ಕಂಟ್ರೀಸ್ ಇರಾನ್ ಮತ್ತು ಇರಾಕ್ ಜೊತೆ ಮಾಡ್ತಾಯಿದ್ರು, ಮತ್ತು ಈಜಿಪ್ಟ್ ಜೊತೆ ಮಾಡ್ತಾಯಿದ್ರು. ಇದೆಲ್ಲ ಬಾರ್ಟರ್ ಸಿಸ್ಟಮ್ ಮಾಡ್ತಾಯಿದ್ರು. ಏನು ಎಕ್ಸ್ಪೋರ್ಟ್ ಮಾಡ್ತಿದ್ರು ಜಾಸ್ತಿ ಅಂತಂದರೆ, ಇವರು ಎಕ್ಸ್ಪೋರ್ಟ್ ಯಾವ್ದು ಮಾಡ್ತಿದ್ರು ಅಂದರೆ ಬೀಡಿಂಗ್ ಫ್ಯಾಕ್ಟ್ರಿ ಇತ್ತು ಇವ್ರದ್ದು. ಬೀಡಿಂಗ್
ಬೀಡಿಂಗ್ ಅಂತಂದರೆ ಏನು ಅಂದರೆ ಇವರು ಒಂದು ಸರದಲ್ಲಿ ಒಂದು ಬೀಡಿಂಗ್ ಒಂದು ಮುತ್ತುಗಳು ಜೋಡಿಸ್ಬಿಟ್ಟು ಒಂದು ಸರ ಥರ ಮಾಡ್ತಾಯಿದ್ರು ಅವರು, ಒಂದು ಆರ್ನಮೆಂಟ್ಸ್ ಥರ ಮಾಡ್ತಾಯಿದ್ರು. ಯಾರು? ಇಂಡಸ್ ವ್ಯಾಲಿ ಸಿವಿಲೈಸೇಷನು. ಅವರು ಎಲ್ಲಿತ್ತು ಅದು ಬೀಡಿಂಗ್ ಫ್ಯಾಕ್ಟ್ರಿ ಎಲ್ಲಿತ್ತು ಅಂದರೆ ಗುಜರಾತಲ್ಲಿತ್ತು. ಓಕೆ, ಅದನ್ನು ಅವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇನ್ನೊಂದೇನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು? ಕಾಟನ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಸಪ್ಲೈ ಫಾರ್ ಬೇರೆ ಕಂಟ್ರೀಸಿಗೆ, ಆವಾಗಲೂ ಮತ್ತು ಇವಾಗಲೂ. ಸೊ ಅವಾಗಿಂದನೇ ಕಾಟನ್ನ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಓಕೆ, ಇವ್ರು ಎಕ್ಸ್ಪೋರ್ಟ್ ಮಾಡಿದಾಗ ನಾನು ಹೇಳ್ದಂಗೆ ಬಾರ್ಟರ್ ಸಿಸ್ಟಮ್ ಅಲ್ಲ, ಇಂಪೋರ್ಟ್ ಏನು ಮಾಡ್ಕೊತಾ ಇದ್ರು ಅಂದರೆ ಅವರು ಸಿಲ್ವರ್ನ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಸೊ ಇರಾಕ್ ದೇಶದಿಂದ. ಸೊ ಇದು ಇಂಪೋರ್ಟ್ ಮಾಡ್ಕೊತಾ ಇದ್ರು. ಸೊ ನೀವು ಇನ್ನೊಂದು ಎಕ್ಸಾಂಪಲ್ ತೊಗೊಬೋದು. ಸಪೋಸ್ ಇವಾಗ ಅಗ್ರಿಕಲ್ಚರ್, ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಬಂದಾಗ ಇವರೇನು ವೀಟ್ ಮತ್ತು ಬಾರ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಮೆಸೊಪೊಟೇಮಿಯನ್ ಸಿವಿಲೈಸೇಷನಲ್ಲಿ ಬೇರೆ ಕ್ರಾಪ್ಸ್ ಏನಾದರೂ ಇದ್ದರೆ ಅಲ್ಲಿ ಬಾರ್ಟರ್ ಸಿಸ್ಟಮ್ ನಡೀತಾ ಇತ್ತು. ಬಟ್ ಮೇನು ನೀವೇನು ತಿಳ್ಕೊಬೇಕು ಅಂದರೆ ಎಕ್ಸ್ಪೋರ್ಟು, ಒಂದು ಬೀಡಿಂಗ್ ಫ್ಯಾಕ್ಟ್ರಿ ಇತ್ತು ಗುಜರಾತಲ್ಲಿ, ಒಂದು ಆರ್ನಮೆಂಟ್ಸು ಸರ ಥರ ಮಾಡ್ತಾಯಿದ್ರು, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇಂಪೋರ್ಟ್ ಏನು ಮಾಡ್ಕೊತಾ ಇದ್ರು ಅಂದರೆ ಸಿಲ್ವರ್ ಅನ್ನೋದನ್ನು ಇಂಪೋರ್ಟ್ ಮಾಡ್ತಾಯಿದ್ರು. ಯಾವುದು? ಮೆಸೊಪೊಟೇಮಿಯನ್ ಸಿವಿಲೈಸೇಷನು ಇಲ್ಲಿ ಇರಾಕಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಸೊ ಇಂಪೋರ್ಟ್ ನೀವು ಯಾವ ದೇಶ ಅಂದರೆ ಇರಾಕು, ಪರ್ಷಿಯನ್ ಕಂಟ್ರೀಸ್ ಅಂತ ಹೇಳ್ತೀವಿ, ಮತ್ತು ಈಜಿಪ್ಟು ಮತ್ತು ಅಫ್ಘಾನಿಸ್ತಾನಿಂದನೂ ಅವ್ರು ಇಂಪೋರ್ಟ್ ಮಾಡ್ಕೊತಾ ಇದ್ರು. ನೆಕ್ಸ್ಟು ನಿಮ್ಮ ರೆಫರೆನ್ಸಿಗೆ ಕಾಪರಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರು ರೀಜನಲ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾವುದು ಅಂದರೆ K3, ಅದು ರಾಜಸ್ಥಾನಲ್ಲಿದೆ. ಕಾಪರ್ ಇವಾಗಲೂ ನಿಮಗೆ ಏನಾದರೂ ಕ್ವಶನ್ ಕೇಳಿದ್ರೆ ಇದ್ರ ಮೇಲೆ, ವಿಚ್ ಈಸ್ ದ ಕಾಪರ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾವುದು ಅಂದರೆ, ಸೊ ದಟ್ ಈಸ್ K3, ರಾಜಸ್ಥಾನಲ್ಲಿದೆ. ಸೊ ನಿಮಗೆ ಗೊತ್ತಿರಂಗೆ ಗೋಲ್ಡ್ ಎಲ್ಲಿ ಅಂದರೆ ಕೋಲಾರಲ್ಲಿ. ನಮ್ಮ ಇಂಡಿಯಾದಲ್ಲೇ ಇಂಪೋರ್ಟ್ ಮಾಡ್ಕೊತೀವಿ ನಾವು. ಅಂದರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಎಲ್ಲಿದೆ? ಅದು ಕೋಲಾರಲ್ಲಿದೆ. ಅದು ಇನ್ನೊಂದು ಹೆಸರು ಕರೀತಾರೆ KGF, ಕೋಲಾರ್ ಗೋಲ್ಡ್ ಫೀಲ್ಡ್. ಓಕೆ ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದಾಯಿತು. ಬಾರ್ಟರ್ ಸಿಸ್ಟಮು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ರಿಲೇಟೆಡು ಮತ್ತು ಎಕ್ಸ್ಪೋರ್ಟು ಮತ್ತು ಇಂಪೋರ್ಟು ಡಿಸ್ಕಸ್ ಮಾಡಿತು. ಸೊ ಎಸ್, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಎಲ್ಲಿತ್ತು? ಇರಾಕಲ್ಲಿತ್ತು ಮೆಸೊಪೊಟೇಮಿಯನ್ ಸಿವಿಲೈಸೇಷನು. ಇಲ್ಲಿ ಇರಾನಲ್ಲಿ ಇನ್ನೊಂದು ಸಿವಿಲೈಸೇಷನ್ ಇತ್ತು, ಅಫ್ಘಾನಿಸ್ತಾನ ಇನ್ನೊಂದು ಸಿವಿಲೈಸೇಷನ್ ಇತ್ತು, ಈಜಿಪ್ಟಲ್ಲಿ ಸಿವಿಲೈಸೇಷನ್ ಇತ್ತು. ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊತಾ ಇದ್ರು. ದಿಸ್ ಈಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ, ಓಕೆ, ಸೊ ಇನ್ನೊಂದ್ಸಲಿ ಬರೀತೀನಿ ನಾನು ಇದನ್ನು. 2500 BC ಇಂದ 1750. ಓಕೆ, ನೆಕ್ಸ್ಟು ಇವು ರಿಲಿಜಿಯನ್ ಯಾವುದು? ಯಾವ ರಿಲಿಜಿಯನ್ನು? ಸೊ ಅವಾಗ ಯಾವ ರಿಲಿಜಿಯನ್ ಇತ್ತು ಅಂದರೆ, ಆವಾಗ ರಿಲಿಜಿಯನ್ ಏನು ಎಕ್ಸಿಸ್ಟ್ ಇದ್ದಿಲ್ಲ, ಏನು ಎವಿಡೆನ್ಸ್ ಇದ್ದಿಲ್ಲ. ಬಟ್ ಹಿಂದೂಸ್ ಇದ್ದು ಅಂತ ಹಿಸ್ಟೋರಿಯಲ್ಲಿ ಹೇಳಿದ್ದಾರೆ. ಮತ್ತು ಯಾವ ಗಾಡಿಗೆ ಅವರು ಪೂಜೆ ಮಾಡ್ತಾಯಿತ್ತು, ಯಾವ ಗಾಡಿಗೆ ಪೂಜೆ ಮಾಡ್ತಿದ್ರು ಅಂದರೆ, ಒಂದು ಗಂಡು ದೇವರು ಮತ್ತು ಒಂದು ಹೆಣ್ಣು ದೇವರು. ಮತ್ತು ಅವರು ಹೆಂಗೆ ಅಂದರೆ ಪಾಪ ಯಾವ ಥರ ಪೂಜೆ ಮಾಡ್ತಿದ್ರು ಅಂದರೆ, ನೇಚರಿಗೆ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಏನೇನೋ ಕಾಣುತ್ತಲ್ಲ ಪ್ರಾಣಿಗೆ ಪೂಜೆ ಮಾಡ್ತಾಯಿದ್ರು. ಅದು ಯಾವುದು ಒಂದು ಗಂಡು ದೇವತೆ ಮತ್ತು ಹೆಣ್ಣು ದೇವತೆ ಯಾವುದು ಅಂತಂದರೆ, ಮೇಲ್ಗಾಡ್ ಬಂದು ಪಶುಪತಿ ಮಹಾದೇವ್. ಸೊ ಅದೇ ನಮ್ಮ ದೇವರು ಶಿವ. ಓಕೆ, ಸೊ ಇದು ಪಶುಪತಿ ಮಹಾದೇವ್ ಅಂತಲೇ ನೀವು ಬರೀರಿ ಎಕ್ಸಾಮಲ್ಲಿ. ಪಶುಪತಿ ಮಹಾದೇವು ನೋಡೋಕ್ಕೆ ದೇವರು ಹೆಂಗಿತ್ತು ಅಂದರೆ, ಯಾವ ಪೋಸ್ಚರಲ್ಲಿದ್ದು ಅಂದರೆ, ಒಂದು ಯೋಗ ಪೋಸ್ಟರಲ್ಲಿ ಕೂತಿತ್ತು. ಸೊ ಯೋಗ ಪೋಸ್ಚರ್. ಓಕೆ,
ಓಕೆ, ಸೊ ಆಯಿತು, ಯೋಗ ಪೋಸ್ಟರಲ್ಲಿ ಕುಂತಿತ್ತು. ಮತ್ತು ಅದು ಸರೌಂಡಿಂಗ್ಸ್ ಏನೇನಿತ್ತು, ಅಲ್ಲಿ ಆ ದೇವರಿಗೆ ಸರೌಂಡಿಂಗ್ಸ್ ಏನೇನಿತ್ತು, ಅಕ್ಕಪಕ್ಕದಲ್ಲಿ ಏನೇನಿತ್ತು ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಅಲ್ಲಿ ಅಕ್ಕಪಕ್ಕ ಪ್ರಾಣಿಗಳಿದ್ವು, ಅಂದರೆ ಪ್ರಾಣಿಗಳು ಪಿಕ್ಚರ್ಸ್ ಇದ್ವು. ಯಾವುದು ಅಂದರೆ ಒಂದು ಬಫೆಲೋ, ಸೊ ಇನ್ನೊಂದು ಎಲಿಫೆಂಟ್ ಆನೆ, ಇನ್ನೊಂದು ರೈನೋಕರಸ್ ರೈನೋಸ್, ಒಂದು ಬಫೆಲೋ, ಒಂದು ಎಲಿಫೆಂಟು, ಒಂದು ಎಲಿಫೆಂಟ್, ರೈನೋ ಮತ್ತು ಟೈಗರ್. ಓಕೆ, ಅಂದರೆ ಒಂದು ದೇವರು ಇಲ್ಲಿದೆ ಅಂತಂದರೆ ಆ ದೇವ್ರ ಸುತ್ತಲೂ ಈ ಪ್ರಾಣಿಗಳಿಂದ ಕೆತ್ತನೆ ಮಾಡಿದರು. ಒಂದು ಬಫೆಲೋ, ಒಂದು ಆನೆ, ಒಂದು ರೈನೋಕರಸ್ಸು, ಒಂದು ಹುಲಿ. ಮತ್ತು ಆ ಪಶುಪತಿ ಮಹಾದೇವ್ ಕೆಳಗಡೆ 4 ಜಿಂಕೆ ಮರಿಗಳು, ಅಂದರೆ 4 ಡೀರ್. ಓಕೆ ಸ್ಟೂಡೆಂಟ್ಸ್, ಸೊ ಯಾವುದು ಮೇಲ್ ಗಾಡ್ ಅಂದರೆ ಪಶುಪತಿ ಮಹಾದೇವ್. ಇನ್ನೊಂದು ಹೆಸರು ಏನಂದರೆ ನಮ್ಮ ದೇವರು ಅದೇ ಶಿವ. ನೆಕ್ಸ್ಟು ಯಾವ ಪೋಸ್ಟರಲ್ಲಿ ಇತ್ತು ಅಂದರೆ ಯೋಗ ಪೋಸ್ಟರಲ್ಲಿ ಇತ್ತು, ಅಂದರೆ ಸಿಟ್ಟಿಂಗ್ ಪೊಸಿಷನ್ನು. ಆ ಯೋಗ ಪೋಸ್ಟರ್ ಪಶುಪತಿ ಮಹಾದೇವ ಅಕ್ಕಪಕ್ಕ ಯಾವ ಪ್ರಾಣಿಗಳಿದ್ವು ಅಂದರೆ ಒಂದು ಬಫೆಲೋ, ಒಂದು ಎಲಿಫೆಂಟು, ಒಂದು ರೈನೋ, ಒಂದು ಟೈಗರು. ಅದ್ರ ಕೆಳಗಡೆ ಅಂದರೆ ಫೀಟಲ್ಲಿ ಯಾವುದಿತ್ತು ಅಂದರೆ 4 ಜಿಂಕೆ. ಇನ್ನೊಂದು ಯಾವುದು ಅಂದರೆ ಇದು ಮೇಲ್ಗಡೆ ಆಯಿತು. ಫೀಮೇಲ್ ಗಾಡ್ ಯಾವ್ದು ಮಾಡ್ತಿದ್ರು ಅಂದರೆ ಸೊ ಮೈತ್ರಿ ದೇವಿ. ಅದೇ ನಮ್ಮದು ಭೂಮಾತೆ, ಭೂತಾಯಿ, ಅದನ್ನೇ ಅವರು ಪೂಜೆ ಮಾಡ್ತಾಯಿದ್ರು ಸ್ಟೂಡೆಂಟ್ಸ್. ಸೊ ಒಂದು ಮೇಲ್ಗಾಡು ಪಶುಪತಿ ಮಹಾದೇವು, ಫೀಮೇಲ್ ಗಾಡು ಮೈತ್ರಿ ದೇವಿ. ಆಮೇಲೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ ಒಂದು ಬುಕ್ಸಲ್ಲಿ, ಅವರು ನೇಚರ್ಗೆ ತುಂಬ ಪೂಜೆ ಮಾಡ್ತಾಯಿದ್ರು. ಒಂದು ಪ್ರಾಣಿಗಳಿಗೂ ಅದು ಪೂಜೆ ಮಾಡಬೇಕು ಅಂದರೆ ಪೂಜೆ ದೇವ್ರ ಥರನೂ ಅವರು ಕಾಣ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೆ ಫ್ರೆಂಡ್ಸ್. ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ ಓಕೆ, ನೆಕ್ಸ್ಟು ಓಕೆ, ಇದು ಇವಾಗ ಮೇಲ್ ಗಾಡ್ ಹೆಂಗಿತ್ತು, ಆ ಪ್ರಾಣಿಗಳು ಹೆಂಗಿತ್ತು, ಆ ಸರೌಂಡಿಂಗ್ಸಲ್ಲಿ ಇದೇ ಪ್ರಾಣಿ ಇದೆ ಹೆಂಗೆ ಅಂತ ಗೊತ್ತಾಯಿತು ಅಂದರೆ ಒಂದು ರಿಟರ್ನ್ ಎವಿಡೆನ್ಸ್ ಇತ್ತು. ಸೊ ನಾವು ಫಸ್ಟ್ ಹೇಳ್ದಂಗೆ ಪ್ರೋಟೋ ಹಿಸ್ಟಾರಿಕ್ ಅಂತ ಹೇಳಿದ್ನಲ್ಲ, ಪ್ರೋಟೋ ಹಿಸ್ಟಾರಿಕ್ ಅಂದಾಗ ಒಂದು ರಿಟರ್ನ್ ಎವಿಡೆನ್ಸ್ ಇತ್ತು. ಸೊ ಆ ರಿಟರ್ನ್ ಎವಿಡೆನ್ಸಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು ಏನೇನಿದೆ ಅಂತ. ಆವಾಗ ಅವರು ಒಂದು ಇನ್ಸ್ಕ್ರಿಪ್ಷನ್ಸ್ ಮಾಡ್ತಾಯಿದ್ರು. ಒಂದು ಯಾವುದಂದರೆ ಇವಾಗ ಸಪೋಸ್ ಇಲ್ಲಿ ಒಂದು ಇದು ಸೀಲ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ಅಲ್ಲಿ ಇನ್ಸ್ಕ್ರಿಪ್ಷನ್ಸ್ ಇತ್ತು. ಸೊ ಯಾವ ಥರ ಇನ್ಸ್ಕ್ರಿಪ್ಷನ್ಸ್ ಇತ್ತು ಅಂದರೆ ಇಲ್ಲಿ ಯಾವುದೋ ಒಂದು ಪ್ರಾಣಿ ಆಕಾರದಲ್ಲಿ ಬರೀತಿದ್ರು. ಅದು ಯೂನಿಕಾರ್ನ್ ಅಂತ ಏನೋ ಕೇಳ್ಪಟ್ಟಿದ್ದೀನಿ. ಸೊ ಯೂನಿಕಾರ್ನು, ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್. ಸೊ ಅದ್ರ ನಡುವೆ ಇಲ್ಲಿ ಇನ್ಸ್ಕ್ರಿಪ್ಷನ್ಸ್ ಏನೋ ಒಂದು ಈ ಥರ ಚಿತ್ರಗಳು ಬಿಡಿಸ್ತಾಯಿದ್ರು. ಅಕ್ಷರಗಳು, ಆ ಅಕ್ಷರಗಳು ಇವಾಗಿನವರೆಗೂ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಆ ಅಕ್ಷರಗಳು ಹೆಂಗಿತ್ತು ಅಂದರೆ ಅವ್ರು ಅನಲೈಸ್ ಮಾಡಿರೋ ಹಿಸ್ಟೋರಿಯನ್ ಅನಲೈಸ್ ಮಾಡಿರೋ ಪ್ರಕಾರ ಸೊ ಒಂದು ರೈಟ್ ಟು ಲೆಫ್ಟ್ ಥರನೂ ಬರೆದಿದ್ರು, ಮತ್ತು ಲೆಫ್ಟ್ ಟು ರೈಟಿಂದನೂ ಬರಿತಾಯಿದ್ರು ಅವರು. ಸ್ಟೂಡೆಂಟ್ಸ್, ಒಂದು ಇನ್ಸ್ಕ್ರಿಪ್ಷನ್ಸ್ ಹೆಂಗೆ ಮಾಡ್ತಾಯಿದ್ರು ಅಂದರೆ ಒಂದು ಸೀಲ್ಸ್ ಮೇಲೆ, ಸೀಲ್ಸ್ ಅಂದರೆ ಒಂದು ಬಿಲ್ಲೆ ಅಂತಾರಲ್ಲ, ಅದ್ರ ಮೇಲ್ಗಡೆ ಅಂದರೆ ಅದ್ರದ್ದು ಡಿಸ್ಕಸ್ ಮಾಡ್ತಾ ಇರೋದು. ಯೂನಿಕಾರ್ನ್ ಅನ್ನೋದು ಒಂದು ಪಿಕ್ಚರ್ ಇರುತ್ತೆ. ಅಂದರೆ ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್. ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಸೀಲ್ಸ್ ಹೆಂಗಿತ್ತು, ಸೊ ಅಲ್ಲಿ ಒಂದು ಯೂನಿಕಾರ್ನ್ ಅನ್ನೋದು ಒಂದು ಸಿಂಬಲ್ ಇತ್ತು. ಯೂನಿಕಾರ್ನ್ ಅಂದರೆ ಒಂಥರದ ಪ್ರಾಣಿ. ಸೊ ಅದು ಇನ್ಸ್ಕ್ರಿಪ್ಷನ್ಸ್ ಹೆಂಗೆ ಮಾಡ್ತಾಯಿದ್ರು ಅಂದರೆ ಒಂದು ರೈಟ್ ಟು ಲೆಫ್ಟು ಮತ್ತು ಲೆಫ್ಟ್ ಟು ರೈಟ್ ಇತ್ತು. ಸೊ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಅದು ಹೆಂಗೆ ಬರೆದಿದ್ದಾರೆ ಏನು ಅಂತ ಇವಾಗಿನವರೆಗೂ ಹಿಸ್ಟೋರಿಯನ್ಸಿಗೆ ಎವಿಡೆನ್ಸೇ ಸಿಕ್ಕಿಲ್ಲ. ಸೊ ಅದಕ್ಕೆ ಸ್ಕ್ರಿಪ್ಟ್ ಏನಂತ ಕರೀತಾರೆ ಅಂದರೆ ಇದು ಲೆಫ್ಟ್ ಟು ರೈಟ್ ಅಂತ ಬರೀತೀನಿ. ಸೊ ಆ ಸ್ಕ್ರಿಪ್ಟಿಗೆ ಏನಂತ ಕರೀತಾರೆ ಅಂದರೆ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟು. ಮತ್ತು ಇನ್ನೊಂದು ಸ್ಕ್ರಿಪ್ಟ್ ಏನಂದರೆ ಬೋಸ್ಟ್ರೋಫಿಡಾನ್.
ಬೋಸ್ಟ್ ಆಫ್ ವುಡನ್ ಸ್ಕ್ರಿಪ್ಟ್ ಅಂತಲೂ ಕರೀತಾರೆ. ಫ್ರೆಂಡ್ಸ್, ಇನ್ನೊಂದು ಕ್ವಿಕ್ಕಾಗಿ ನಾನು ಹೇಳ್ಬಿಡ್ತೀನಿ ಏನು ಅಂತಂದರೆ, ಸೊ ಇಲ್ಲಿ ನಮಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ, ಅಂದರೆ ಎವಿಡೆನ್ಸ್ ಅಂದರೆ ಪ್ರೋಟೋ ಹಿಸ್ಟಾರಿಕ್ ಅಂತ ಒಂದು ವರ್ಡ್ ಯೂಸ್ ಮಾಡಿದೆ. ಪ್ರೋಟೋ ಹಿಸ್ಟಾರಿಕ್ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ನಮಗೆ ಒಂದು ಎವಿಡೆನ್ಸ್ ಇತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ, ಅದು ಅವ್ರ ಬಗ್ಗೆ ಏನು ಇನ್ಸ್ಕ್ರಿಪ್ಷನ್ಸ್ ಇದೆ ಅದ್ರ ಬಗ್ಗೆ ನಮಗೆ ಪ್ರೂಫ್ ಇತ್ತು. ಸೊ ಅದು ಪ್ರೂಫ್ ಯಾವ ಥರ ಅಂತಂದರೆ, ಒಂದು ಇನ್ಸ್ಕ್ರಿಪ್ಷನ್ಸ್ ಮಾಡ್ತಾಯಿದ್ರು. ಸೊ ನಾವು ಒಂದು ಅಂದರೆ ಒಂದು ಬಿಲ್ಲೆ ತೊಗೊಂಡಿದ್ವಿ, ಒಂದು ಸೀಲ್ಸು, ಆ ಸೀಲ್ಸಲ್ಲಿ ಒಂದು ಇನ್ಸ್ಕ್ರಿಪ್ಷನ್ಸ್ ಮಾಡ್ತಾಯಿದ್ರು. ಆ ಇನ್ಸ್ಕ್ರಿಪ್ಷನ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ, ಸಪೋಸ್ ಅವರು ಒಂದು 2 ಎಕ್ಸಾಂಪಲ್ ತೊಗೊಂಡಿದ್ರು, ಮತ್ತು ಒಂದಕ್ಕೂ ಮತ್ತು ಇನ್ನೊಂದು ಎಕ್ಸಾಂಪಲ್ಸ್ ತೊಗೊಂಡಾಗ ಒಂದು ರೈಟ್ ಟು ಲೆಫ್ಟ್ ಬರೀತಿದ್ರು, ಇನ್ನೊಂದು ಲೆಫ್ಟ್ ಟು ರೈಟ್ ಬರೀತಿದ್ರು. ಸೊ ಅದಕ್ಕೆ ಏನಂತ ಕರೆದ್ರು ಅಂದರೆ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಅಂತಲೂ ಕರೆದ್ರು, ಮತ್ತು ನೆಕ್ಸ್ಟು ಬೋಸ್ಟ್ ಆಫ್ ವುಡನ್ ಸ್ಕ್ರಿಪ್ಟ್ ಅಂತಲೂ ಕರೆದಿದ್ದಾರೆ ಫ್ರೆಂಡ್ಸ್. ಸೊ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಸ್ಕ್ರಿಪ್ಟ್ ಅಂತಂದರೆ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟು, ನೆಕ್ಸ್ಟು ಬೋಸ್ಟ್ ಆಫ್ ವುಡನ್ ಸ್ಕ್ರಿಪ್ಟ್ ಅಂತಲೂ ಕರೀತಾರೆ. ಸೊ ನೆಕ್ಸ್ಟ್ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು ಅಂದರೆ, ಇವಾಗ ಡಿಸ್ಕಸ್ ಮಾಡಿದಾಗ ಸೀಲ್ಸ್ ಅಂತ ಒಂದು ಪದ ಯೂಸ್ ಮಾಡಿದೆ. ಸೀಲ್ಸ್ ಅಂದರೆ ಸ್ಟೆಟೈಡ್ ಅಂತ ಹೇಳ್ತಾರೆ ಅದನ್ನು, ಸ್ಟೆಟೈಡ್. ಏನಿದು ಸ್ಟೆಟೈಡ್ ಅಂದರೆ ಬಳುಪದ ಕಲ್ಲು. ಬಳುಪದ ಕಲ್ಲು ಅಂದಾಗ ಇನ್ನೊಂದು ನಿಮಗೆ ಇನ್ನೂ ಡೀಪರ್ ಹೋಗ್ಬೇಕಂದ್ರೆ ಮೆಟಾಫಾರ್ಫಿಕ್ ರಾಕ್ಸ್ ಅಂತ ಬರುತ್ತೆ ಜಿಯೋಗ್ರಫಿಕಲ್ಲಿ. ಮೆಟಾಫಾರ್ಫಿಕ್ ರಾಕ್ಸ್, ಇದು ಬಳುಪದ ಕಲ್ಲು. ಆ ಬಳುಪದ ಕಲ್ಲು ಏನು ಮಾಡ್ತಿದ್ರು ಅಂದರೆ ಸಪೋಸ್ ನಾನು ಎಕ್ಸಾಂಪಲ್ ಅವ್ರು ಹೆಂಗೆ ಇದು ಮಾಡ್ತಿದ್ರು ಅಂದರೆ, ಒಂದು ಸ್ಕ್ವೇರ್ ಆಕಾರದಲ್ಲಿ ಅವರು ಒಂದು ಕ್ರಿಯೇಟ್ ಮಾಡ್ತಾಯಿದ್ರು. ಅಲ್ಲಿ ಯೂನಿಕಾರ್ನ್ ಇತ್ತು, ಯೂನಿಕಾರ್ನು ಅದೊಂದು ಪ್ರಾಣಿ. ಸೊ ನೆಕ್ಸ್ಟ್ ಒಂದು ಇನ್ಸ್ಕ್ರಿಪ್ಷನ್ಸ್ಗಳಿತ್ತು, ಈ ಥರ ಏನೋ ಒಂದು ಇನ್ಸ್ಕ್ರಿಪ್ಷನ್ಸ್ ಈ ಥರ ಮಾಡಿ, ಮತ್ತು ಈ ಥರ ಹಿಂಗೆ ಮಾಡಿ, ಈ ಥರ ಇನ್ಸ್ಕ್ರಿಪ್ಷನ್ಸ್ ಇತ್ತು. ಆವಾಗಲೇ ಹೇಳ್ದಂಗೆ ಇದುವರೆಗೂ ಎವಿಡೆನ್ಸ್ ಸಿಕ್ಕಿಲ್ಲ ಇದು ಅಂಡರ್ಸ್ಟುಡ್ ಮಾಡ್ಕೊಳ್ಳೋಕ್ಕೆ ಏನು ಅಂತ. ಸೊ ಈ ಸೀಲ್ಸ್ ಇದ್ದರೆ ಏನು ಅಂದರೆ, ಈ ಸೀಲ್ಸ್ ಇದ್ದರೆ ಒಂದು VIP ಟ್ರೀಟ್ಮೆಂಟು. ಇವಾಗ ಒಬ್ಬರು ಪ್ರಾಪರ್ಟಿಗೆ ನಾವು ಹೋಗಬೇಕು ಅಂದಾಗ ಈ ಸೀಲ್ಸ್ ಇದ್ರೇ ಅವರಿಗೆ ಮುಂದಕ್ಕೆ ಹೋಗೋದಂದರೆ ಅವ್ರ ಮನೆಗೆ ಅವ್ರ ಪ್ರಾಪರ್ಟಿಗೆ ಬಿಡ್ತಾಯಿದ್ರು. ಸಪೋಸ್ ಫಾರ್ ಎಕ್ಸಾಂಪಲು, ಇವಾಗ ನಾನು ಆವಾಗಲೇ ಹೇಳ್ದಂಗೆ ಅಪ್ಪರ್ ಸಿಟಾಡಲ್ಲು ಮತ್ತು ಲೋವರ್ ಸಿಟಾಡಲ್ ಅಂತ ಇತ್ತು. ಸೊ ಅಪ್ಪರ್ ಸಿಟಾಡಲ್ಲು ನಾನು ಹೇಳ್ದಂಗೆ ಅಪ್ಪರ್ ಸಿಟಾಡಲ್ ಅಂದಾಗ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸು, ಬಿಲ್ಡಿಂಗ್ಸು ಮತ್ತು ಹೆಡ್ ಆಫ್ ದಿ ವಿಲೇಜ್ ಮೆನ್ ಇರ್ತಾರೆ ಅಂತಲೇ ಹೇಳಿದೆ. ಸೊ ಲೋಯರ್ ಸಿಟಾಡಲ್ ಅವರು ಜನರು ಅಪ್ಪರ್ ಸಿಟಾಡಲ್ಲಿಗೆ ಹೋಗಬೇಕು ಅಂದಾಗ ಈ ಸೀಲ್ಸ್ನ ಯೂಸ್ ಮಾಡ್ತಾಯಿದ್ರು. ಫ್ರೆಂಡ್ಸ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೊಹೆಂಜೊದಾರೋ ಒಂದು ಫಿಲಮ್ ನೋಡಿದ್ರೆ, ಅಂದರೆ ಒಂದು ರಿತಿಕ್ ರೋಷನ್ ಏನು ಮಾಡ್ತಾರೆ ಅಂದರೆ, ಅಲ್ಲೊಂದು ಸಮಾರಂಭಕ್ಕೆ ಹೋಗಬೇಕು ಅಂದಾಗ, ಒಂದು ದೊಡ್ಡ ಸಮಾರಂಭಕ್ಕೆ ಹೋಗಬೇಕು ಅಂದಾಗ ಅವನಿಗೊಂದು ಸಿಟಾಡಲ್ ಸಿಗುತ್ತೆ. ಇದನ್ನು ಆ ಮೂವಿಯಲ್ಲಿ ತೋರಿಸಿದ್ದಾರೆ. ಇದು ಒಂದು ಸೀಲ್ಸ್ ಇರುತ್ತೆ, ಒಂದೇನೋ ಒಂದು ಬಿಲ್ಲೆ ಥರ, ಅಂದರೆ ಏನೋ ಒಂದು ಸ್ಕ್ವೇರ್ ಪ್ಲೇಟ್ ಥರ ಇರುತ್ತೆ. ಅದನ್ನು ತೋರಿಸಿದಾಗ ಅವನಿಗೆ ಆ ಪ್ರಾಪರ್ಟಿ ಒಳಗೆ ಒಂದು ಎಂಟ್ರಿ ಮಾಡ್ತಾರೆ. ಸೊ ಅದನ್ನೇ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇನ್ನೊಂದು ಹೈಪೋಥೆಟಿಕಲ್ ಸ್ಟೇಟ್ಮೆಂಟ್ ಇದೆ. ಏನು ಅಂದಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ಹೆಂಗೆ ಕೊನೆ ಆಯಿತು ಅಂದರೆ, ಇಂದ್ರದೇವ ಬಂದ್ಬಿಟ್ಟು ಅವ್ರ ಮೇಲೆ ಅಂದರೆ ಸಿಟ್ ಮಾಡ್ಕೊಂಡು ಎಲ್ಲ ಫ್ಲಡ್ ಮಾಡಿಬಿಟ್ರು, ಎಲ್ಲ ಭೂಕಂಪ ತರಿಸ್ಬಿಟ್ರು, ಒಂದು ಅಂದರೆ ಆ ರೀಜನಲ್ಲಿ ತುಂಬ ಕೆಟ್ಟದ್ದು ಮಾಡಿದ್ರು ಅಂತ ಅಂದರು. ಬಟ್ ಆ್ಯಕ್ಚುಲಿ ಏನಾಯಿತು ಅಂದರೆ ಅಲ್ಲಿ ಫ್ಲಡ್ ಆಯಿತು. ಸೊ ಫ್ಲಡ್ಡು ಯಾವ ಥರ ಅಂತಂದರೆ, ನಾನು ಹೇಳ್ದಂಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನು ಅಂದರೆ ಇಂಡಸ್ ರಿವರ್ ಹತ್ರನೇ ಇವರು ಬದುಕ್ತಾ ಇದ್ರಲ್ಲ ಸ್ಟೂಡೆಂಟ್ಸ್, ಆ ರಿವರ್ ಏನಾಗ್ಬಿಡ್ತು ಅಂದರೆ, ಇಲ್ಲಿ ಮನೆಗಳು, ಸಪೋಸ್ ನಾನು ಎಕ್ಸಾಂಪಲ್ ಹೇಳ್ತಾರೆ, ಅಸಂಪ್ಷನ್ ಮಾಡ್ಕೊಳ್ಳಿ, ಇಲ್ಲಿ ರಿವರ್ ಫ್ಲೋ ಆಗ್ತಿರೋದು. ಸೊ ಒಂದು ಫ್ಲಡ್ ಆದಾಗ ಏನಾಗ್ಬಿಡ್ತು ಅಂದರೆ, ಈ ಫ್ಲಡ್ ಆದಾಗ ತುಂಬ ದೊಡ್ಡ ಫ್ಲಡ್ ಆಗಿದೆ ಅಂತೆ. ಸೊ ಇದು ಏನಾಗಿದೆ ಅಂದರೆ ಎಲ್ಲ ರೀಜನಲ್ಲಿ ಕವರ್ ಆಗಿ ಇಲ್ಲಿ ಯಾವ ಮನೆಗಳು ಇದ್ದಾವೆ ಎಲ್ಲ ಫ್ಲಡ್ ಆಗ್ಬಿಡ್ತು. ಸೊ that ends the Indus Valley civilization, students. So that's the end story of the Indus Valley civilization. ಸೊ ನಾವು ಇಷ್ಟ ತನಕ ಒಂದು ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ವಿಷಯ ತಿಳ್ಕೊಂಡ್ವಿ. ನನಗೆ ಒಂದು ಖುಷಿ ವಿಚಾರ ಏನು ಅಂದರೆ, ಆವಾಗಿನ ಟೈಮಲ್ಲೇ BC ಬಿಫೋರ್ ಕ್ರೈಸ್ಟ್, ಕ್ರೈಸ್ಟ್ ಬಂದಿದ್ದಿಲ್ಲ ಅಂದರೆ ಆಗಿನ ಟೈಮಲ್ಲೇ ಒಂದು ಗುಡ್ ಟೌನ್ ಪ್ಲ್ಯಾನಿಂಗ್ ಸಿಸ್ಟಮು, ಒಂದು ಗುಡ್ ಡ್ರೈನೇಜ್ ಸಿಸ್ಟಮು, ಒಂದು ಸಿಟಾಡೆಲ್ಲು, ಒಂದು ಬಂಡ್ ಬ್ರಿಕ್ಸು, ಒಂದು ಇಟ್ಟಿಗೆ ಮುಖಾಂತರ ಅವರು ಒಳ್ಳೆ ಟೌನ್ ಪ್ಲ್ಯಾನಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದಂದರೆ ಒಂದು ಬಾರ್ಟರ್ ಸಿಸ್ಟಮ್ ಸ್ಟೂಡೆಂಟ್ಸ್.
ದುಡ್ಡು ಚಲಾವಣೆನೇ ಇದ್ದಿಲ್ಲ. ನನ್ನ ಮನೇಲಿ ನನಗೆ ಇದಿದೆ ಅಂದಾಗ ನಿಮ್ಮ ಮನೇಲಿ ಆ ಥರ ಏನಾದರೂ ಒಂದಿದ್ದರೆ ವಸ್ತುಗಳು ಎಕ್ಸ್ಚೇಂಜ್ ಮಾಡ್ಕೊತ ಇದ್ರು ಸ್ಟೂಡೆಂಟ್ಸ್. ಅದು ತುಂಬ ಎಷ್ಟು ಚೆನ್ನಾಗಿದೆ ಅಂತ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಈ ಸಿವಿಲೈಸೇಷನಿಂದ ನಾವು ಕಲಿಯೋದು ತುಂಬ ಇದೆ. ಸೊ ದಟ್ಸ್ ಆಲ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಸಾಕು ಫ್ರೆಂಡ್ಸ್. ಸೊ ಎಕ್ಸಾಮಲ್ಲಿ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಕ್ವಶನ್ಸು ಮತ್ತು ಏನಾದರೂ ಇದ್ರ ಬಗ್ಗೆ ಬರೀಬೇಕು ಅಂದಾಗ. ಸೊ ನಾನು ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು ಅಂದಾಗ ಲೆಟ್ಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ಅನ್ನೋದು ಒಂದು ರಿವರು. ಅಲ್ಲಿ ರಿವರ್ ಪಕ್ಕ ಜನರು ಯಾರ್ಯಾರು ವಾಸ ಆಗಿರ್ತಾರೋ ಅವರಿಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದಾಗ ಮೇನು ಹರಪ್ಪ ಮತ್ತು ಮೊಹೆಂಜೊದಾರೋ ಇದ್ದಿದ್ದು ಪಾಕಿಸ್ತಾನ ರೀಜನಲ್ಲಿ ಇತ್ತು. ಪಾಕಿಸ್ತಾನ ರೀಜನ್ ನಾನು ಹೇಳ್ದಂಗೆ ಇದು ನಾವು ಇಂಡಿಯಾ ಮ್ಯಾಪ್ ಅಂತಂದಾಗ ಸಾರಿ ಫ್ರೆಂಡ್ಸ್, ಸ್ವಲ್ಪ ಇಂಡಿಯಾ ಮ್ಯಾಪ್ ಚೆನ್ನಾಗಿ ಬಂದಿದೆ, ವೆರಿ ಸಾರಿ. ಸೊ ಇದೇ ರೀಜನ್. ಸೊ ಇಲ್ಲಿ ಹರಪ್ಪ, ಇಲ್ಲಿ ಮೊಹೆಂಜೊದಾರೋ, ಇಲ್ಲಿ ಲೋಥಲ್, ಅಂದರೆ ಗುಜರಾತ್ ಇಲ್ಲಿ ಬರುತ್ತೆ, ಇಲ್ಲಿ ಲೋಥಲ್. ಸೊ ಇನ್ನು ಬೇರೆ 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 ಸೈಟ್ ಇದ್ದಾವೆ, ಬಟ್ ಜಾಸ್ತಿ ಜನಸಂಖ್ಯೆ ಇದ್ದಿದ್ದು ಹರಪ್ಪ ಮತ್ತು ಮೊಹೆಂಜೊದಾರೋ. ಲೋಥಲ್ ಅನ್ನೋ ರೀಜನಲ್ಲಿ 3rd ಲಾರ್ಜೆಸ್ಟ್ ಪಾಪ್ಯುಲೇಷನ್ನು ಅಲ್ಲೂ ಇದ್ದರು. ಸೊ ನಾನು ಹೇಳ್ದಂಗೆ ಈ ಹರಪ್ಪ ಮತ್ತು ಮೊಹೆಂಜೊದಾರೋಕ್ಕಿಂತ ಮುಂಚೆ ಒಂದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಪ್ರೋಟೋಹಿಸ್ಟಾರಿಕ್ ಪೀರಿಯಡ್ ಅಂದರೆ ನಮಗೊಂದು ಎವಿಡೆನ್ಸ್ ಇದೆ. ಸೊ ಅದಕ್ಕಿಂತ ಹಿಂದೆ ಯಾವ ಏಜಸ್ ಬಂತು, ಒಂದು ಸ್ಟೋನ್ ಏಜ್ ಬಂತು, ಪಿಯೋಲಿಥಿಕಲ್ ಏಜ್ ಬಂತು, ಮೀಸೋಲಿಥಿಕಲ್ ಏಜ್ ಬಂತು, ಮತ್ತು ಚಾಲ್ಕೋಲಿಥಿಕ್ ಏಜ್ ಬಂತು. ಆ ಚಾಲ್ಕೋಲಿಥಿಕ್ ಏಜಲ್ಲಿ ಅಲ್ಲಿ ಇದ್ದಿದ್ದು ಕಾಪರು ಮತ್ತು ಟಿನ್ನು. ಸೊ ಐರನ್ ಅನ್ನೋದು ಇದ್ದೇ ಇದ್ದಿಲ್ಲ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಯಾರು ಕಾಯಿನ್ ಮಾಡಿದ್ದು, ಯಾರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆ ಅಂತ ಹೇಳಿತ್ತು ಅಂದರೆ ಜಾನ್ ಮಾರ್ಷಲ್ ಅನ್ನೋರು ಹೇಳಿದರು ಅಂತ ನಾನು ಹೇಳಿದೆ. ನೆಕ್ಸ್ಟು ನಾವು ಬಾರ್ಡ್ರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಾರ್ಡ್ರ್ ಅಂದರೆ ಒಂದು ನಾರ್ತ್ ರೀಜನಲ್ಲಿ ಯಾವ್ದು ಬಾರ್ಡ್ರು, ವೆಸ್ಟ್ ರೀಜನಲ್ಲಿ ಯಾವ್ದು ಬಾರ್ಡ್ರು, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಕೊತ ಬಂದ್ವಿ. ನೆಕ್ಸ್ಟು ನಾವು ಒಂದು ಟೌನ್ ಪ್ಲಾನಿಂಗ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬಂದ್ವಿ. ನೆಕ್ಸ್ಟ್ ಒಂದು ಅಗ್ರಿಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ವೀಟು ಮತ್ತು ಬಾರ್ಲಿ, ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ ಏನೇನು ಮಾಡಿದ್ರು, ಯಾರ್ಯಾರ ಹತ್ರ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ ಮಾಡಿದ್ರು. ಒಂದು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಇರಾಕ್ ಅವ್ರ ಹತ್ರ ಒಂದು ಎಕ್ಸ್ಪೋರ್ಟ್ ಮಾಡಿದ್ರು, ಮತ್ತು ಇಂಪೋರ್ಟು ಮಾಡ್ಕೊಂಡ್ರು ಅವರು. ಒಂದು ಇರಾಕು, ಪರ್ಷಿಯನ್ ಕಂಟ್ರೀಸು, ಮತ್ತು ಚೀನಾ ಹತ್ರ ಮಾಡೋಕ್ಕಾಗಲಿಲ್ಲ. ಚೀನಾ ಹತ್ರ ಅಂದರೆ ಅದು ತುಂಬ ದೂರ ಇದ್ದರು ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಒಂದು ಅವರು ರಿಲಿಜಿಯನ್ ಯಾವುದು. ಸೊ ಆವಾಗಿನ ಟೈಮಲ್ಲಿ ಹಿಂದೂಸ್ ಅಂತಿತ್ತು. ಸೊ ಅವರು ಯಾವ್ದು ಪೂಜೆ ಮಾಡ್ತಿದ್ರು ಅಂದರೆ ಒಂದು ಪಶುಪತಿ ಮಹಾದೇವ್ ಅನ್ನೋ ಒಂದು ಮೇಲ್ ಗಾಡನ್ನು ಪೂಜೆ ಮಾಡ್ತಾಯಿದ್ರು, ಅದು ನಮ್ಮ ದೇವರು ಶಿವ. ಸೊ ನೆಕ್ಸ್ಟು ಹೆಣ್ಣು ದೇವರು ಯಾರಿಗೆ ಪೂಜೆ ಮಾಡ್ತಿದ್ರು ಅಂದರೆ ಮೈತ್ರಿ ದೇವಿ ಅನ್ನೋ ದೇವಿಗೆ ಪೂಜೆ ಮಾಡ್ತಾಯಿದ್ರು. ಪಶುಪತಿ ಮಹಾದೇವ್ಗೆ ಸುತ್ತಲೂ ಯಾವ ಪ್ರಾಣಿ ಇತ್ತು ಅಂದರೆ ನಾನು ಹೇಳ್ದಂಗೆ ಒಂದು ಬಫೆಲೋ, ಒಂದು ಆನೆ, ಒಂದು ರೈನೋಸ್, ಮತ್ತು ಇನ್ನೊಂದು ಟೈಗರ್, ಹುಲಿ. ಮತ್ತು ಪಶುಪತಿ ಮಹಾದೇವ್ ದೇವರು ಕೆಳಗೆ ಏನಿತ್ತು ಅಂದರೆ ಒಂದು ಜಿಂಕೆ ಇತ್ತು, 4 ಜಿಂಕೆನೇ ಇತ್ತು. ಸೊ ಇದೆಲ್ಲ ನಾನು ಹೆಂಗೆ ಹೇಳ್ತಿದ್ದೀನಿ ಅಂದಾಗ ಒಂದು ಇನ್ಸ್ಕ್ರಿಪ್ಷನ್ಸು, ಒಂದು ಡಿಸೈನು, ಒಂದು ಸ್ಕ್ವೇರ್ ಮುಖಾಂತರ ಒಂದು ಪ್ಲೇಟಲ್ಲಿ ಅದು ಇನ್ಸ್ಕ್ರಿಪ್ಷನ್ ಆಗಿದೆ ಸ್ಟೂಡೆಂಟ್ಸ್. ಆಮೇಲೆ ನಾನು ಯಾವ ಸ್ಕ್ರಿಪ್ಟು ಅಂತಲೂ ನಾನು ಡಿಸ್ಕಸ್ ಮಾಡಿದೆ. ಆ ಸ್ಕ್ರಿಪ್ಟ್ ಯಾವುದು ಅಂತಂದರೆ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟು, ಮತ್ತು ಬೋಸ್ಟ್ರೋಫಿಡಾನ್ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅದು ಇನ್ಸ್ಕ್ರಿಪ್ಷನ್ ಯಾವ ಥರ ಅಂದರೆ ಒಂದು ರೈಟಿಂದನೂ ಲೆಫ್ಟ್, ಅಂದರೆ ಒಂದು ಲೆಫ್ಟಿಂದ ರೈಟು ಬರೆದಿದ್ದಾರೆ, ಒಂದು ರೈಟಿಂದ ಲೆಫ್ಟು ಬರೆದಿದ್ದಾರೆ. ಸೊ ಇದುವರೆಗೂ ಅದನ್ನು ನಾವು ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಓಕೆ ಒಂದು ಲಾಸ್ಟ್ ಪಾಯಿಂಟ್ ನಾನು ಮರ್ತ್ಬಿಟ್ಟೆ. ಇವರು ಅರ್ಬನ್ನ ಇಲ್ಲ ರೂರಲ್ ಸಿವಿಲೈಸೇಷನ್ ಅಂತ ಕೇಳ್ಪಡ್ತಾರೆ. ಸೊ ಇದೊಂದು ಪಾಯಿಂಟ್ ಮರ್ತಿದ್ದೆ ಸ್ಟೂಡೆಂಟ್ಸ್. ಇವರು ಅರ್ಬನ್ನ ಮತ್ತು ರೂರಲ್ಲ, ಇವರು ಅರ್ಬನ್ ರಿಲೇಟೆಡ್ ಸಿಟಿ ಜನರ ಇಲ್ಲ ಹಳ್ಳಿಗಾಡು ಜನರ ಹೆಂಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಇವ್ರನ್ನ ಅಂದರೆ ಇವರು ಅರ್ಬನ್ ಪೀಪಲ್ಸ್. ಇವರು ಏನಕ್ಕೆ ಅರ್ಬನ್ ಪೀಪಲ್ಸು ಅಂತ ಅಂದಾಗ ಅಲ್ಲಿ 3/4 ಆಫ್ ದಿ ಪಾಪ್ಯುಲೇಷನ್ನು ಎಲ್ಲ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದ್ರು, ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ಸು.
ಅಂದರೆ 4 ಜನರಲ್ಲಿ 3 ಜನ ಅಗ್ರಿಕಲ್ಚರಲ್ಲೇ ಕೆಲಸ ಮಾಡ್ತಿದ್ದಿಲ್ಲ, ಅದರಲ್ಲಿ ಒಬ್ಬ ಅಗ್ರಿಕಲ್ಚರ್ ಮೇಲೆ ಕೆಲಸ ಮಾಡ್ತಾ ಇದ್ದ. ಓಕೆ, 100%ಗೆ ತೊಗೊಂಡ್ರೆ ನೀವು 75% ಅನ್ನೋರು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್, ಅಂದರೆ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ ಅಂತ ಅನ್ಕೊಬೋದು ನೀವು. ಇನ್ನು 25% ಅಗ್ರಿಕಲ್ಚರಲ್ಲಿ ಇತ್ತು. ಸೊ ಇವಾಗ ಗೊತ್ತಾಗ್ಬಿಡ್ತಲ್ಲ ಫ್ರೆಂಡ್ಸ್. ಸೊ ಅವರು ಅರ್ಬನ್ ಪೀಪಲ್ಲು. ಸೊ ಅರ್ಬನ್ ಪೀಪಲ್ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ, ನಿಮಗಿದು UPSC ಕ್ವಶನ್ಸಲ್ಲೂ ಕೇಳ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಮಿನಿಮಮ್ಮು ನಿಮಗೆ ಅರ್ಬನ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ, ಸೊ ಮಿನಿಮಮ್ಮು 5000 ಪೀಪಲ್ ಪಾಪ್ಯುಲೇಷನ್ ಇರಬೇಕು. ಓಕೆ, ಒಂದು ಊರಲ್ಲಿ. ಸೊ ಹೆಂಗೆ ಡೆನ್ಸಿಟಿ ಮುಖಾಂತರ ಕಂಡುಹಿಡಿತಾರೆ ಅವರು. ಡೆನ್ಸಿಟಿ ಅಂದರೆ ಮಾಸ್ ಬೈ ವ್ಯಾಲ್ಯೂಮ್ ಅಲ್ವಾ. ಸೊ ಅವಾಗ 400 per ಸ್ಕ್ವೇರ್ ಕಿಲೋಮೀಟರ್ ಇರಬೇಕು. ಅಂದರೆ 1 ಕಿಲೋಮೀಟ್ರಲ್ಲಿ ಏನಾದರೂ ನೀವು ಅಳತೆ ಮಾಡಿದ್ರೆ ಅಲ್ಲಿ 400 ಜನ ವಾಸ ಮಾಡ್ತಿರ್ಬೇಕು. ಸೊ ಅವರಿಗೆ ಅರ್ಬನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಫೈನಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರು ಅರ್ಬನ್ ಪೀಪಲ್ಸ್ ಅಂತ ಕರೀತಾರೆ. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಷ್ಟು ನಾವೇನು ಡಿಸ್ಕಸ್ ಮಾಡಿದ್ದೀವಿ ಇಷ್ಟು ತಿಳ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸೊ ಒನ್ಸ್ ಅಗೇನ್ ಮತ್ತೆ ನಿಮಗೇನಾದರೂ ಇನ್ನೂ ಎಕ್ಸ್ಟೆನ್ಸಿವ್ ಆಗಿ ಏನಾದರೂ ಕಲಿಬೇಕು, ಇಲ್ಲ ಏನಾದರೂ ನಿಮಗೆ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ವಿಡಿಯೋ ನೋಡಿದ್ದೀರಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.